ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಕ್ರಾಸ್ ಪಟ್ಟಿಯನ್ನು ಸ್ಟಿಚಿಂಗ್ ಮಾಡೋದು, ಹಾಗೆ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಅಂತೀವಲ್ಲ, ಹುಕ್ ಪಟ್ಟಿ, ರಿಂಗ್ ಪಟ್ಟಿ, ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ಈ ರೀತಿ ಇನ್ವಿಸಿಬಲ್ ಆಗಿ ನಾವು ಯಾವ ರೀತಿ ಕ್ರಾಸ್ ಪಟ್ಟಿಯನ್ನು ಸ್ಟಿಚ್ ಮಾಡೋದು ಅಂತ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಇದರಲ್ಲಿ ತಿಳಿಸ್ತಾ ಇದ್ದೀನಿ. ನಾವು ಸ್ಟಿಚಿಂಗ್ ಮಾಡ್ಕೊಳ್ತೀವಲ್ಲ, ಈ ಫ್ರಂಟ್ ಪಾರ್ಟ್ನ ಈ ಡಾಟ್ಸ್ ಎಲ್ಲ ಹಿಡಿದುಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ಇದು ಒಂದು ರೈಟ್ ಸೈಡು, ಒಂದು ಲೆಫ್ಟ್ ಸೈಡ್ ಆಗಿರುತ್ತೆ. ಇದು ರೈಟ್ ಸೈಡಿಗೆ ನಾವು ಕ್ರಾಸ್ ಪಟ್ಟಿನ ಹಚ್ಚುವಾಗ ಬೇರೆ ರೀತಿ ಇರುತ್ತೆ, ಲೆಫ್ಟ್ ಸೈಡಿಗೆ ನಾವು ಹಚ್ಚುವಾಗ ಅದು ಕೂಡ ಬೇರೆ ರೀತಿಯೇ ಸ್ಟಿಚಿಂಗ್ ಇರುತ್ತೆ. ಅದನ್ನು ಯಾವ ರೀತಿ ಅಂತ ನಾನು ಇವತ್ತು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇದೆಲ್ಲ ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ತುಂಬಾ ಉಪಯುಕ್ತವಾಗಿರುತ್ತೆ ಈ ವಿಡಿಯೋಗಳು. ಕಳೆದ ವಿಡಿಯೋಗಳಲ್ಲಿ ನಾನು ಈ ಡಾಟ್ಸನ್ನು ಮಾರ್ಕಿಂಗ್ ಮಾಡಿಕೊಂಡು ಯಾವ ರೀತಿ ಸ್ಟಿಚಿಂಗನ್ನು ಮಾಡೋದು ಅಂತ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಬೋಟ್ ನೆಕ್ ಬ್ಯಾಕ್ ಸೈಡು ಯಾವ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಡಾಟನ್ನು ನೀವು ಕರೆಕ್ಟಾಗಿ ಹಿಡಿದ್ರೆ ಈ ಪ್ರತಿಯೊಂದು ಡಾಟ್ಸೂ ಕರೆಕ್ಟಾಗಿ ಬರುತ್ತೆ. ಹಾಗೆ ನೋಡಿ, ಇಷ್ಟು ಕ್ರಾಸ್ ಆಗಿ ಬರುತ್ತೆ. ನೀವು ಸ್ಟ್ರೈಟ್ ಕಟ್ಟಿಂಗನ್ನೇ ಮಾಡಿಕೊಂಡ್ರು ಈ ರೀತಿ ಕ್ರಾಸ್ ಆಗಿನೇ ಎಷ್ಟು ನೋಡಿ ಎಷ್ಟು ಲೂಸ್ ಬರ್ತಾ ಇದೆ ಅಂತ ಈ ರೀತಿಯೇ ಬರುತ್ತೆ. ಈ ಡಾಟ್ಸನ್ನು ಯಾವ ರೀತಿ ಹಿಡಿಯೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಪ್ಲೇ ಲಿಸ್ಟಲ್ಲಿ ವಿಡಿಯೋಗಳಿರುತ್ತೆ, ನೋಡಿ. ಇವಾಗ ನಾನು ರೈಟ್ ಸೈಡು, ನಮ್ಮ ರೈಟ್ ಸೈಡು ಈ ಬ್ಲೌಸು ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ತಗೊಳ್ತಾ ಇದ್ದೀನಿ. ಈ ರೈಟ್ ಸೈಡ್ ಫ್ರಂಟ್ ಪಾರ್ಟ್ಗೆ ಇದು ಸೀದಾ ಇರಬೇಕು, ಹಾಗೆ ಇದು ಉಲ್ಟಾ ಇರಬೇಕು. ನಾವು ಕ್ರಾಸ್ ಪಟ್ಟಿ ಉಲ್ಟಾ ಇರಬೇಕು, ಈ ಬ್ಲೌಸ್ನ ಪಾರ್ಟು ಸೀದಾ ಇರಬೇಕು. ನಾನು ಎರಡೆರಡು ಸರಿ ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಹಾಗೆ ಇಲ್ಲಿ ಒಂದು 1/4 ಇಂಚನ್ನ ಬಿಡಿ, ಇಲ್ಲಿ ಎಲ್ಲ ಬಿಡಬೇಡಿ, ಈ ಬಟ್ಟೆನಲ್ಲಿ ಬಿಡಬೇಡಿ. ಈ ಕ್ರಾಸ್ ಪಟ್ಟಿನಲ್ಲಿ ಮಾತ್ರ ಒಂದು ಇಷ್ಟು 1/4 ಇಂಚಷ್ಟು ಬಿಟ್ಟು ನೀವು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಬೇಕು. ಆವಾಗಲೇ ನಿಮಗೆ ಕರೆಕ್ಟಾಗಿ ಅದು ಬರೋದು. ಈ ರೀತಿ ನಾನಿವಾಗ ಇಲ್ಲಿ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಫ್ ಮಾಡಿಕೊಂಡೆ ನೀವು ಸ್ಟಾರ್ಟ್ ಮಾಡಬೇಕು, ಚೆನ್ನಾಗಿ ರಫ್ ಮಾಡಬೇಕು. ಹಾಗೆ ಇಲ್ಲಿ 1/4 ಇಂಚು ಮಾತ್ರನೇ ಸ್ಟಿಚಿಂಗ್ ಮಾಡ್ಕೊಳ್ಳಿ, ಯಾಕೆಂದರೆ ನಾವು ಅಷ್ಟೇ ನಾವು ಅಳತೆ ತೊಗೊಳ್ಳೋವಾಗ ನಾವು ಅಷ್ಟೇ ಬಿಟ್ಟಿರ್ತೀವಿ. ಹಾಗಾಗಿ ಇಲ್ಲಿ ಈ 2 ಇಂಚು ಡಾಟ್ನ ಇಡ್ತಿರ್ತೀವಲ್ಲ, ಇದು ಕಟ್ ಮಾಡಬೇಡಿ. ಕಟ್ ಮಾಡಿದ್ರೆ ಕೆಲವೊಂದು ಬಟ್ಟೆಗಳಲ್ಲಿ ಈ ಥರ ದಾರಗಳೆಲ್ಲ ಬರುತ್ತಲ್ವ, ಹಂಗಾಗಿ ನೀಟಾಗಿ ಇರಲ್ಲ. ಇದನ್ನೇ ಈ ರೀತಿ ಫೋಲ್ಡ್ ಮಾಡಿ. ನಾನು ಇನ್ನೊಂದು ಲೆಫ್ಟ್ ಸೈಡು ಸ್ಟಿಚ್ ಮಾಡುವಾಗ ಯಾವ ರೀತಿ ಅಂತ ತಿಳಿಸ್ತೀನಿ. ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇನ್ನೂ ಡೀಟೇಲಾಗಿ ಅದರಲ್ಲಿ ತಿಳಿಸ್ತೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದನ್ನು ತಿರುಗಿಸ್ಕೊಳ್ಳಿ. ಈ ಭುಜದ ನೋಡಿ, ಈ ನೆಕ್ಕು ಮತ್ತು ಈ ಆರ್ಮೋಲ್ ಕಟ್ಟಿಂಗ್ ಎಲ್ಲ ಆಗಿರುತ್ತಲ್ಲ, ಈ ಸೈಡಿಂದ ನಿಧಾನವಾಗಿ ಹೀಗೆ ತಿರುಗಿಸ್ಕೊಂಡು ಬನ್ನಿ. ಇದು ಸೀದಾನೇ ಇರಬೇಕು. ಈ ಥರ ಚಿಕ್ಕದಾಗಿ ರೌಂಡ್ ಮಾಡ್ಕೊಳ್ಳಿ. ಹೀಗಿಟ್ಟು ಇಲ್ಲಿ ಈ ಕ್ರಾಸ್ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ನಾವಿಲ್ಲಿ ಲೈನಿಂಗು ಮತ್ತು ಇದಿರುತ್ತಲ್ಲ, ಇದ್ರ ಮಧ್ಯ ಇಲ್ಲಿ ನೀಟಾಗಿ ಇಡಿ. ಯಾಕೆಂದರೆ ಆ ಕಡೆ ಈ ಕಡೆ ಸಿಗಾಕೊಳ್ಬಾರ್ದು ಬಟ್ಟೆ ಸ್ಟಿಚ್ ಮಾಡೋವಾಗ ಅಂತ. ಇದನ್ನು ತಗೊಳ್ಳಿ. ಇಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ವ, ಈ ಕ್ರಾಸ್ ಪಟ್ಟಿದ್ದು ಒಂದು ಸೈಡು, ಅದನ್ನು ತಗೊಂಡು ಈ ಲೈನಿಂಗ್ ಮೇಲೆ ಈ ರೀತಿ ಇಟ್ಟು ಇದ್ರ ಮೇಲೊಂದು ಸ್ಟಿಚಿಂಗನ್ನು ಹಾಕ್ಕೊಳ್ಬೇಕು. ನೀವು ಯಾವಾಗಲೇ ಸ್ಟಿಚ್ ಮಾಡಿದ್ರು ರಫ್ ಮಾಡಿಕೊಂಡೇ ಸ್ಟಿಚಿಂಗನ್ನು ಮಾಡಿ. ಕ್ರಾಸಾಗಿ ಕೊಡಿ, ಈ ರೀತಿಯಾಗಿ ನೋಡಿ, ಇಲ್ಲಿ ಕ್ರಾಸಾಗಿನೇ ಕೊಡಿ. ಇಲ್ಲಿ ಏನು ನಾವು ಕಟ್ ಮಾಡ್ಕೊಂಡಿರ್ತೀವೋ ಅದೇ ಶೇಪಲ್ಲೇ ನೀವು ಸ್ಟಿಚಿಂಗನ್ನು ಮಾಡಬೇಕು. ಈ ಸ್ಟಿಚಿಂಗ್ ಆದಮೇಲೆ ಎರಡೆರಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇವಾಗ ಇಲ್ಲಿಂದ ತೆಗೀರಿ. ಇವಾಗ ನಿಧಾನವಾಗಿ ಈ ರೀತಿ ನಿಧಾನವಾಗಿ ತೆಗೀರಿ. ರೈಟ್ ಸೈಡು ಕ್ರಾಸ್ ಪಟ್ಟಿ ರೆಡಿ ಆಯಿತು. ನಾನು ಯಾಕೆ ಇಲ್ಲಿ 1/4 ಇಂಚು ಬಿಡೋದಕ್ಕೆ ಹೇಳಿದೆ ಅಂದರೆ, ಇಲ್ಲಿ ನೀವು 1/4 ಇಂಚು ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಇಲ್ಲಿ ಒಂದೇ ಸಮ ಬರುತ್ತೆ ನಿಮಗೆ. ಇಲ್ಲಿ 1/4 ಇಂಚು ಬಿಡಲಿಲ್ಲ ಅಂದರೆ ಏನಾಗುತ್ತೆ, ಈ ಬಟ್ಟೆ ಈ ರೀತಿಯಾಗಿ ಬರುತ್ತೆ. ಆವಾಗ ನಿಮಗಿಲ್ಲಿ
ಕರೆಕ್ಟಾಗಿ ಶೇಪ್ ಬರಲ್ಲ. ಆವಾಗ ಏನು ಮಾಡ್ತೀರಾ, ಇಲ್ಲಿ ಒಂದೇ ಸಮ ಬರಬೇಕು ಅಂತ ಇಲ್ಲಿ ಕಟ್ ಮಾಡ್ತೀರಾ, ಆವಾಗ ಇಲ್ಲಿ ಟೈಟ್ ಆಗುತ್ತೆ ಕೆಲವರಿಗೆ. ಇನ್ನೂ ಒಂದು ಟಿಪ್ಸನ್ನು ತಿಳಿಸ್ತಾ ಇದ್ದೀನಿ. ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಕೆಲವರು ತುಂಬ ಸಣ್ಣ ಇರ್ತಾರೆ, ಹಾಗಾಗಿ ಅಂಥವ್ರಿಗೆ ನೀವೇನು ಮಾಡಬೇಕು, ಇಲ್ಲಿ ಒಂದು 1/4 ಇಂಚನ್ನು ಕಟ್ ಮಾಡಬೇಕು. ಇಲ್ಲೆಲ್ಲೂ ಏನು ಮಾಡಬಾರ್ದು, ಇಲ್ಲಿ ಮಾತ್ರ ಒಂದು 1/4 ಇಂಚಷ್ಟು ಕಟ್ ಮಾಡಿ ನೀವು ಸ್ಟಿಚ್ ಮಾಡಿ ಈ ಉಕ್ಪಟ್ಟಿ ರಿಂಗ್ ಪಟ್ಟಿನ ಹಚ್ಚುವಾಗ. ಇದು ರೈಟ್ ಸೈಡ್ದಾಯಿತು. ಈಗ ಲೆಫ್ಟ್ ಸೈಡು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ಬೇಕಾದರೆ ತುಂಬ ತೆಳು ಇದೆ ಬಟ್ಟೆ ಅನ್ನೋದಾದರೆ ಹೇಳ್ಕೊಳ್ತಾ ಇರುತ್ತೆ ಈ ರೀತಿ ಒಂದು ಸ್ಟಿಚಿಂಗನ್ನು ಹಾಕ್ಕೊಳ್ಳಿ. ಇಷ್ಟೇ ಈಸಿಯಾಗಿ ಹಾಕ್ಕೊಳ್ಳೋದು. ಎಲ್ಲೂ ನೋಡಿ ಒಂದು ಸುಕ್ಕಾಗಲಿ ಏನೂ ಬಂದಿಲ್ಲ, ನೀಟಾಗಿ ಕ್ರಾಸ್ ಪಟ್ಟಿ ಸ್ಟಿಚಿಂಗು ಕರೆಕ್ಟಾಗಿ ಬಂದಿದೆ. ನಿಮ್ಗೆ ಬೇಕು ಅಂದರೆ ಇಲ್ಲಿ ಮೇಲೆ ಸ್ಟಿಚ್ಚನ್ನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇವಾಗ ಲೆಫ್ಟ್ ಸೈಡಿಗೆ ಇದು ಸೀದಾ ಇರಬೇಕು. ಇವಾಗ ಈ ಕ್ರಾಸ್ ಪಟ್ಟಿ ಸೀದಾ ಇಟ್ಕೊಳ್ಳಿ, ಇದನ್ನು ಉಲ್ಟಾ ಇಟ್ಕೊಳ್ಬೇಕು. ನೋಡಿ, ಇದು ರೈಟ್ ಸೈಡ್ದಕ್ಕೆ ಈ ರೀತಿ ಕೊಟ್ಟಿದ್ದೀನಿ. ಇವಾಗ ಈಗ ಲೆಫ್ಟ್ ಸೈಡಿಗೆ ಈ ರೀತಿ ಕೊಡ್ತಾಯಿದ್ದೀನಿ. ಇದು ಉಕ್ಪಟ್ಟಿ ರಿಂಗ್ ಪಟ್ಟಿ ಬರೋ ಕಡೆ ಇಲ್ಲಿ ಇದು ಸೀದಾ ಇಟ್ಕೊಂಡು ಈ ರೀತಿ ಇಲ್ಲೂ ಕೂಡ ಇದರಲ್ಲಿ 1/4 ಇಂಚನ್ನ ಬಿಡಿ. ಇಲ್ಲಿ ಬಿಟ್ಟು ಇದನ್ನು ಇವಾಗ ಈ ಬ್ಲೌಸ್ ಬಟ್ಟೆನ ಮೇಲೆ ಇಟ್ಕೊಂಡಿದ್ದೀನಿ, ಕ್ರಾಸ್ ಪಟ್ಟಿ ಕೆಳಗಡೆ ಇದೆ. ನಾವು ರೈಟ್ ಸೈಡ್ ಸ್ಟಿಚ್ ಮಾಡಿದ್ರಲ್ಲಿ ಈ ಬ್ಲೌಸ್ದು ಕೆಳಗಡೆ ಇತ್ತು, ಕ್ರಾಸ್ ಪಟ್ಟಿ ಮೇಲ್ಗಡೆ ಇತ್ತು. ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ನೀವು ಆ ಕಡೆದು ಈ ಕಡೆ ಆ ಕಡೆ ಮಾಡೋದಿಲ್ಲ, ಕರೆಕ್ಟಾಗಿ ಸ್ಟಿಚಿಂಗನ್ನು ಮಾಡ್ತೀರಾ. ಇಲ್ಲಿ 1/4 ಇಂಚ್ ಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇನು ಈ ಕಟ್ಟಿಂಗನ್ನು ಮಾಡಿರ್ತೀವಿ ಕ್ರಾಸಾಗಿ, ಅದೇ ರೀತಿಯೇ ಸ್ಟಿಚ್ಚನ್ನು ಕೂಡ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ತೋರಿಸ್ತೀನಿ ಇದನ್ನು ಯಾವ ರೀತಿ ಫೋಲ್ಡ್ ಮಾಡೋದು ಅಂತನೋ. ಇದು ಯಾವ ಕಡೆಗೆ ಫೋಲ್ಡ್ ಮಾಡಬೇಕು ಅಂದರೆ, ನಾವಿಲ್ಲಿ ಉಕ್ಪಟ್ಟಿ ಮತ್ತು ರಿಂಗ್ ಪಟ್ಟಿನ ಹಾಕ್ತೀವಲ್ಲ ಆ ಸೈಡಿಗೆ ನೀವು ಫೋಲ್ಡ್ ಮಾಡಬೇಕು. ಈ ಕಡೆಗೆಲ್ಲ ಫೋಲ್ಡ್ ಮಾಡಿ ಕೊಡಬಾರ್ದು, ಬಟ್ಟೆ ಎಳ್ಕೊಂಡಂಗೆ ಆಗ್ತಾ ಇರುತ್ತೆ. ಈ ಸೈಡ್ಗೆ ನೀವು ಫೋಲ್ಡ್ ಮಾಡಿ ಕೊಡಬೇಕು. ಅದರಲ್ಲೂ ಅಷ್ಟೇ, ನಾವು ಉಕ್ಪಟ್ಟಿ ರಿಂಗ್ ಪಟ್ಟಿನ ಮಾಡ್ತೀವಲ್ಲ ಆ ಕಡೆಗೆ ನೀವು ಈ ರೀತಿ ಫೋಲ್ಡ್ ಮಾಡಿ ಕೊಡಬೇಕು. ಈ ರೀತಿ ಇಟ್ಕೊಂಡು ಕೊಡಿ. ನಾನು ಇವಾಗ ಹೇಳ್ತಾ ಇರೋದು ನಿಮಗೆ ಎಲ್ಲ ಈಸಿಯಾಗಿ ಅರ್ಥ ಆಗ್ತಾ ಇದೆಯಾ? ಒಂದು ಕಮೆಂಟನ್ನು ಮಾಡಿ ತಿಳಿಸಿ. ಇನ್ನು ಬೇರೆ ಟೈಲರಿಂಗು ಬಗ್ಗೆ ಏನೇ ಬೇಕಾದ್ರೂ ಕಮೆಂಟನ್ನು ಮಾಡಿ, ಅದ್ರ ಬಗ್ಗೆನೇ ನಾನು ವಿಡಿಯೋಗಳನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ಒಂದು ಸ್ಟಿಚ್ಚನ್ನ ಹಾಕ್ಕೊಂಡ್ಮೇಲೆ ಮತ್ತೆ ಅದೇ ರೀತಿಯೇ ಇಲ್ಲಿ ಫೋಲ್ಡಿಂಗನ್ನು ಮಾಡ್ಕೊಳ್ಳೋದು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ನಾವಿಲ್ಲೇನು ಇವಾಗ ಸ್ಟಿಚ್ ಮಾಡ್ಕೊಂಡ್ವಲ್ಲ ಇದನ್ನು ಈ ಲೈನಿಂಗ್ ಇಲ್ಲಿ ಈ ಕಡೆ ಇರುತ್ತೆ. ನೀವು ಸ್ಟಿಚ್ ಮಾಡುವಾಗ ನಿಮಗೆ ಅದು ಬಟ್ಟೆ ಗೊತ್ತಾಗ್ಬಿಡುತ್ತೆ. ಕರೆಕ್ಟಾಗಿ ಕ್ರಾಸಾಗಿ ಕೊಡಿ. ಇವಾಗ ಇಲ್ಲಿ ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಆವಾಗಲೇ ಈ ಥರ ಮೇಲ್ ಬಂದಿತ್ತು, ಇವಾಗ ಇದು ಲೈನಿಂಗ್ ಬರ್ತಾ ಇದೆ. ಈ ಥರ ಸಣ್ಣದನ್ನೆಲ್ಲ ನೀವು ಟೈಲರಿಂಗಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬ್ಲೌಸು ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ಒಂದು 3/4 ಅವರ್ ಒಳಗಡೆ ನೀವು ಸ್ಟಿಚ್ಚನ್ನು ಮಾಡ್ಬೋದು. ಹೊಸದಾಗಿ ಕಲಿಯುವಾಗ ಲೇಟ್ ಆದರೂ ಪರವಾಗಿಲ್ಲ, ನಿಧಾನವಾಗಿಯೇ ನೀಟಾಗಿ ಕಲೀರಿ. ಇವಾಗ ಇದು ಸ್ಟಿಚ್ ಆದಮೇಲೆ ಇಲ್ಲಿ ನಿಧಾನವಾಗಿ ಈ ಥರ ಇದನ್ನು ಕೂಡ ಅದೇ ರೀತಿಯೇ ಅವಾಗ ನಿಮಗೆಲ್ಲೂ ಆ ಕಡೆ ಈ ಕಡೆ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ರೈಟ್ ಸೈಡ್ ಬೇರೆ ಲೆಫ್ಟ್ ಸೈಡ್ದು ಬೇರೆ ಬರೋದಿಲ್ಲ ನೋಡಿ. ಇದೆಲ್ಲೂ ಕೂಡ ರಿಂಕಲ್ಸ್ ಬಂದಿಲ್ಲ, ಏನಿಲ್ಲ, ನೀಟಾಗಿ ಬಂದಿದೆ. ಕೆಲವೊಂದು ಬ್ಲೌಸ್ನಲ್ಲಿ ಈ ರೀತಿ ಆಗತ್ತೆ, ಸೇಮ್ ಸಿಗೋದಿಲ್ಲ ಬಟ್ಟೆ. ಇಲ್ಲಿ ಏನು ಬರುತ್ತೋ ಅದನ್ನು ಅಡ್ಜಸ್ಟ್ ಮಾಡಿ ನೀವು ಒಳಗಡೆ ಬರುತ್ತಲ್ವ, ಹಾಗಾಗಿ ಪರವಾಗಿಲ್ಲ. ಈ ಥರ ಬಂದರೆ ಅಡ್ಜಸ್ಟ್ ಮಾಡಿ ಕೊಡಿ.
ಇವಾಗ ಇಲ್ಲಿ ಮೇಲೊಂದು ಸ್ಟಿಚಿಂಗನ್ನು ಹಾಕ್ಕೊಳ್ಳೋಣ. ಎರಡು ಸೈಡು ಸ್ಟಿಚ್ ಆದಮೇಲೆ ನೀವು ಇದನ್ನು ಹಿಡಿದು ನೋಡಿ, ಇದೆರಡು ಕರೆಕ್ಟಾಗಿ ಸಮ ಬರ್ತಾ ಇದೆಯಾ ಇಲ್ವಾ ಅಂತ ಈ ರೀತಿ ನೋಡಿ. ಇಲ್ಲೇನಾದರೂ ಕರೆಕ್ಟಾಗಿ ಬಂದಿಲ್ಲ, ಒಂಚೂರು ಹೆಚ್ಚು ಕಡಿಮೆ ಇದೆ ಅಂದರೆ ಇಲ್ಲಿ ಕಟ್ ಮಾಡೋದಕ್ಕೆಲ್ಲ ಹೋಗಬೇಡಿ. ಇಲ್ಲಿ ಒಂದು ಡಾಟ್ ಇರುತ್ತಲ್ವ, ಇಲ್ಲಿ ಒಂಚೂರು ಒಂದು ಕಾಲು ಇಂಚನ್ನ ಹಿಡೀರಿ. ಯಾವುದ್ರಲ್ಲಿ ಜಾಸ್ತಿ ಇದೆಯೋ ಅದರಲ್ಲಿ ಇಲ್ಲಿ ಮಾತ್ರ ಇಟ್ಕೊಳ್ಳಿ. ಇಲ್ಲಿ ಹಾಗೆ ಈ ಥರ ಕ್ರಾಸ್ ಆಗಿ ಬನ್ನಿ. ಕ್ರಾಸ್ ಪಟ್ಟಿ ಸ್ಟಿಚಿಂಗ್ ಆದ ತಕ್ಷಣವೇ ಈ ರೀತಿ ನೋಡ್ಕೊಂಬಿಡಿ. ನನಗಿಲ್ಲಿ ಕರೆಕ್ಟಾಗೆ ಬಂದಿದೆ, ಏನು ಹೆಚ್ಚು ಕಡಿಮೆ ಬಂದಿಲ್ಲ. ಇದನ್ನ ಇವಾಗ ಮತ್ತೆ ಉಕ್ಪಟ್ಟಿ ರಿಂಗ್ ಪಟ್ಟಿ ತೋರಿಸ್ತಾ ಇದ್ದೀನಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಂತೀವಲ್ಲ ಅದನ್ನು ತೋರಿಸ್ತೀನಿ. ಕಸ್ಟಮರ್ ಕೊಟ್ಟಿರೋಂತಹ ಬ್ಲೌಸಲ್ಲಿ ಯಾವ ಕಡೆ ಇರುತ್ತೆ ಅದನ್ನು ನೀವು ನೋಡ್ಕೊಳ್ಳಿ. ರೈಟ್ ಸೈಡಲ್ಲಿ ಉಕ್ಕಿದ್ರೆ ರೈಟ್ ಸೈಡ್ಗೆ ಹಾಕಿ ಆ ರೀತಿ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಇವಾಗ ಇದು ರೈಟ್ ಸೈಡ್ಗೆ ಹುಕ್ ಪಟ್ಟಿ ಬಂದಿದೆ, ಅದನ್ನು ನಾನು ಇವಾಗ ಹಚ್ತಾ ಇದ್ದೀನಿ. ಇದು ನೋಡಿ, ಇವಾಗ ಇದು ಒಂದು ಕಾಲು ಇಂಚಷ್ಟು, ಇನ್ನೊಂಚೂರು 1.25 ಇಂಚ್ ಮಾತ್ರನೇ ಇದೆ. ಇಷ್ಟೇ ಸಾಕಾಗುತ್ತೆ, ಇದಕ್ಕೆಲ್ಲ ಏನು ಜಾಸ್ತಿ ಬೇಕಾಗಲ್ಲ ಪಟ್ಟಿ. ಇದು ಈ ರಿಂಗ್ ಪಟ್ಟಿ ಎಲ್ಲ ಮಾಡ್ತೀವಲ್ಲ ಅದಕ್ಕೆ 2.5 ಇಂಚನ್ನ ತಗೊಂಡಿದ್ದೀನಿ ನಾನು. ಇದಕ್ಕೆ ಬಟ್ಟೆ ಎಲ್ಲ ಇಲ್ಲ, ಈ ಬ್ಲೌಸ್ ಪೀಸಲ್ಲಿ ಬಟ್ಟೆ ಜಾಸ್ತಿ ಇರಲಿಲ್ಲ, ಹಾಗಾಗಿ ನಾನು ಲೈನಿಂಗ್ ಬಟ್ಟೆನೇ ಹಾಗೆ ಹಚ್ತಾ ಇದ್ದೀನಿ. ಇಲ್ಲಿ ನೀಟಾಗಿ ಈ ಥರ ಏನೂ ಇರಬಾರ್ದು ಎಕ್ಸ್ಟ್ರಾ, ಇದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನಾನು ತುಂಬ ಮಾತಾಡ್ತೀನಿ, ತುಂಬ ಹೇಳ್ತೀನಿ ಅಲ್ವಾ, ನಿಮ್ಗೇನಾದರೂ ಬೇಜಾರಾಗ್ತಾ ಇದೆಯಾ ತಿಳಿಸಿ, ಕಮೆಂಟ್ ಮಾಡಿ. ನೋಡಿ, ಇದಕ್ಕೆ ಇವಾಗ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಕೆಳಗಡೆ ಇಟ್ಟು ಸ್ಟಿಚ್ಚನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಇವಾಗ ಇದನ್ನು ಫಿನಿಶಿಂಗ್ ಇಲ್ಲೇ ಮಾಡಿಬಿಟ್ಟಿದ್ದೀನಿ. ಪೈಪಿಂಗು ಮತ್ತು ಎಮ್ಮಿಂಗು ಯಾವುದೂ ಮಾಡಿಲ್ಲ. ಈ ಬಟ್ಟೆನೇ ಉಲ್ಟಾ ಮಾಡಿ ನಾನು ಸ್ಟಿಚಿಂಗನ್ನು ಮಾಡ್ಕೊಂಡಿರೋದು. ಹಾಗಾಗಿ ಇಲ್ಲೂ ಕೂಡ ಇದನ್ನು ನಾನು ಫೋಲ್ಡ್ ಮಾಡಬೇಕು, ಮತ್ತು ಇಲ್ಲೂ ಕೂಡ ಫೋಲ್ಡ್ ಮಾಡಬೇಕು. ಕಾಲು ಇಂಚು ಬಿಟ್ಟಿದ್ದೀನಿ. ಇವಾಗ ಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಉಲ್ಟಾನೇ ಇರಬೇಕು. ಲೈನಿಂಗ್ ಇನ್ನೇನು ಉಲ್ಟಾ ಸೀದಾ ಏನು ಗೊತ್ತಾಗಲ್ಲ ಬಿಡಿ. ಈ ರೀತಿ ನಿಧಾನವಾಗಿ ಸ್ಟಿಚ್ ಮಾಡಿಕೊಂಡು ಎಳಿಬಾರ್ದು, ಯಾವುದೇ ಬಟ್ಟೆನೂ ಎಳಿಬೇಡಿ. ಎಷ್ಟು ಸ್ಮೂತಾಗಿ ಆಗುತ್ತೋ ಅಷ್ಟು ಸ್ಮೂತಾಗಿ ಬಟ್ಟೆನ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದ್ರ ಮೇಲೆ ಒಂದು ಕಿನಾರೆನ ಹಾಕ್ಕೊಳ್ಳೋಣ. ಇಲ್ಲೆಲ್ಲ ಕಟ್ ಮಾಡಬಾರ್ದು. ಈ ಇಷ್ಟು ಬಿಟ್ಬಿಟ್ಟು ಸ್ಟಿಚ್ ಮಾಡಿಬಿಟ್ರೆ ಏನಾಗುತ್ತೆ, ಸ್ವಲ್ಪ ದಿನಕ್ಕೆ ಅವರು ಉಕ್ಕು ಪಟ್ಟಿ ಮತ್ತು ಇದು ಉಕ್ಕು ಹಾಕಿರ್ತೀವಲ್ಲ, ಎಳ್ದಾಡೋ ಟೈಮಲ್ಲಿ ಅದೇನಾಗುತ್ತೆ, ಕಿತ್ಕೊಂಡು ಬಂದುಬಿಡುತ್ತೆ ಒಳಗೆ, ಸ್ಟಿಚ್ ಬಿಚ್ಚೋಗುತ್ತೆ. ಇಲ್ಲೆಲ್ಲ ಕಟ್ ಮಾಡೋದಕ್ಕೆ ಹೋಗಬೇಡಿ, ಏನು ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ ಅದು. ಇವಾಗ ನೋಡಿ, ಇಲ್ಲಿ ಒಂದು ಅರ್ಧ ಇಂಚು ಬಿಟ್ಟಿದ್ದೀನಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು, ನಾನು ಕಿನಾರೆ ಹಾಕೋದು ಮರ್ತ್ಬಿಟ್ಟೆ. ಇವಾಗ ಇದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲರ ದಾರ ಕಟ್ಟಾಗುತ್ತೆ ಅಂತೀರಲ್ಲ, ನೋಡಿ ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಆವಾಗಿಂದನೂ ಎಲ್ಲೂ ನನಗೆ ದಾರ ಕಟ್ಟಾಗೋದಾಗಲಿ ಏನೂ ಆಗೋದಿಲ್ಲ. ಒಳ್ಳೆ ಕ್ವಾಲಿಟಿ ದಾರಗಳನ್ನು ತಗೊಳ್ಳಿ. ಬಾಬಿನ್ ಕೇಸು ಮತ್ತು ಮಿಷಿನ್ಗೆ ಆಯಿಲ್ ಹಾಕ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಎಲ್ಲೂ ಏನೂ ಆಗೋದಿಲ್ಲ. ನೋಡಿ, ಸ್ಟಿಚಿಂಗು ಕೂಡ ನೀಟಾಗಿ ಬರುತ್ತೆ. ಇವಾಗ ಇಲ್ಲಿ ಅರ್ಧ ಇಂಚು ಬಿಟ್ಟಿದ್ದೀವಲ್ಲ, ಇದನ್ನು ಈ ರೀತಿ ಇಟ್ಟು ಫೋಲ್ಡ್ ಮಾಡ್ಕೊಳ್ಳಿ. ಇದಕ್ಕೆ ಮುಂಚೆ ಇದನ್ನು ಈ ರೀತಿ ಮಿಷಿನ್ನಿಗೆ ಹೀಗೆ ಮಾಡಿ, ಅವಾಗ ಕರೆಕ್ಟಾಗಿ ಅದೇ ಕೂತ್ಕೊಂಡ್ಬಿಡುತ್ತೆ. ಇದರಲ್ಲಿ ಸುಮಾರು ರೀತಿಯಾಗಿ ಸ್ಟಿಚ್ ಮಾಡೋದಿದೆ, ಆದರೆ ನಿಮಗೆ ಈಸಿ ಆಗಲಿ ಹೊಸದಾಗಿ ಕಲಿಯೋರಿಗೆ ಅಂತ ನಾನು ಇದನ್ನೆಲ್ಲ ತಿಳಿಸ್ಕೊಡ್ತಾ ಇರೋದು. ಮತ್ತೆ ಈ ಥರ ತಿರುಗಿಸ್ಕೊಳ್ಳಿ. ಇಲ್ಲಿ ಕೂಡ ನಾನು 1/2 ಇಂಚನ್ನು ಬಿಟ್ಟಿದ್ದೀನಿ. ಇದನ್ನು ಇಲ್ಲಿ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಫಿನಿಶ್ ಮಾಡಿದ್ದೀನಲ್ಲ,
ಹಂಗಾಗಿ ನಾನು ಇಲ್ಲಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಪೈಪಿಂಗು ಎಮ್ಮಿಂಗು ಮಾಡೋದಾದರೆ ಇಲ್ಲಿ ರೀತಿ ಏನು ಫೋಲ್ಡ್ ಮಾಡೋದು ಬೇಡ, ಸ್ಟ್ರೈಟ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಪೈಪಿಂಗು ಮತ್ತು ಎಮ್ಮಿಂಗ್ ಎಲ್ಲ ಮಾಡ್ತಿರ್ತೀವಲ್ಲ ಆ ಟೈಮಲ್ಲಿ ಅದು ಒಳಗಡೆ ಹೋಗುತ್ತೆ. ಈ ಥರ ಎಲ್ಲ ಇದ್ದಾಗ ಗಂಟುಗಳು ಸ್ವಲ್ಪ ದಪ್ಪ ಆಗಿರುತ್ತೆ, ಅವಾಗ ನಿಧಾನಕ್ಕೆ ಸ್ಟಿಚ್ ಮಾಡಿ. ಇದಿಷ್ಟೇ ಉಕ್ಪಟ್ಟಿ ಮಾಡೋದು. ಸಿಂಗಲ್ ಪಟ್ಟಿ ಆಯಿತು. ಇವಾಗ ಡಬಲ್ ಪಟ್ಟಿನ ತೋರಿಸ್ತೀನಿ. ಇದು ರಿಂಗ್ ಪಟ್ಟಿ. ಕೆಲವು ಕಡೆ ಉಕ್ಪಟ್ಟಿ ಅಂತಾರೆ, ಕೆಲವರು ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಈ ಥರ ಎಲ್ಲ ಕರೀತಾರೆ. ನೀವೆಲ್ಲ ಏನಂತ ಹೇಳ್ತೀರ ಕಮೆಂಟ್ ಮಾಡಿ ತಿಳಿಸಿ. ಇದು ಸೀದಾ ಇರಬೇಕು, ಅದರಲ್ಲಿ ನಾನು ಉಲ್ಟಾ ಇಟ್ಟು ಸ್ಟಿಚ್ ಮಾಡಿದ್ದೀನಿ, ಇದರಲ್ಲಿ ಸೀದಾ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ಬಟ್ಟೆನ ಹಚ್ಕೊಂಡಿದ್ರೆ ಅದು ಸೇಮ್ ಈ ಬಟ್ಟೆನ ಅದೇ ಬರುತ್ತೆ. ಇದು ಲೈನಿಂಗ್ ಆಗಿರೋದ್ರಿಂದ ಇದೇ ರೀತಿ ಇದೆ. ಇದನ್ನು ಸೀದಾ ಇಟ್ಕೊಂಡು ಇಲ್ಲಿಂದ ಸ್ಟಿಚ್ ಮಾಡಿ. ಅಲ್ಲಿ ಹೇಗೆ ಬಿಟ್ಟಿದ್ದೀರಾ ಇಲ್ಲಿ 1/2 ಇಂಚು, ಇಲ್ಲೂ ಕೂಡ ಒಂದು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಯಾವುದ್ರೆಲ್ಲ ಸ್ಟಿಚ್ ಮಾಡಿದ್ರು ಇಲ್ಲಿ 1/4 ಇಂಚಿಗೆ ಅಷ್ಟೇ ಈ ಥರ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲೇನು ಸ್ಟಿಚ್ ಹಾಕಿರ್ತೀವಲ್ಲ ನಾವು, ಇಲ್ಲಿ ಸ್ಟಿಚ್ ಹಾಕಿದ್ದೀವಲ್ಲ ಈ ಸ್ಟಿಚ್ ಮೇಲೆ ಕರೆಕ್ಟಾಗಿ ಕೂರಿಸ್ಕೊಳ್ಳಿ. ಈ ಬಟ್ಟೆನ ಈ ಥರ ಲೈನಿಂಗ್ ಇರೋ ಈ ಬಟ್ಟೆನ ಇಲ್ಲಿಂದ ಒಂದು ಸ್ಟಿಚ್ನ ಹಾಕ್ಕೊಂಡು ಬನ್ನಿ. ಇಲ್ಲಿ ರೀತಿಯಾಗಿ ನೀಟಾಗಿ ಎಲ್ಲೂ ಒಳಗಡೆ ಬಟ್ಟೆ ಎಲ್ಲೂ ಸಿಗಾಕ್ಕೊಳ್ದೇ ಇರೋದು ನೋಡಿಕೊಂಡು ನೀವು ಸ್ಟಿಚ್ನ ಮಾಡ್ಕೋಬೇಕು. ಇಲ್ಲೊಂದು ಸ್ಟಿಚ್ ಹಾಕಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಬರಬೇಕು. ಇವಾಗ ಇಲ್ಲಿ 1/2 ಇಂಚು ಬಿಟ್ಟಿದ್ದೀವಲ್ಲ, ಇದನ್ನು ನೀಟಾಗಿ ಒಳಗಡೆ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ಇದು ಆಯ್ತು. ಇವಾಗ ನೀಟಾಗಿ ದಾರ ಎಲ್ಲ ಕಟ್ ಮಾಡಿಬಿಡಿ. ಇವಾಗ ನಾವಿಲ್ಲಿ ರಿಂಗ್ಗಳು ಹಾಕ್ಕೊಂಡ್ರೆ ಆಗುತ್ತೆ. ಆದಷ್ಟು ನೀವು ಕಸ್ಟಮರ್ಗೆ ಈ ರೀತಿ ಇದನ್ನೇ ಕೊಡೋದಕ್ಕೆ ಟ್ರೈ ಮಾಡಿ. ನೋಡಿ ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ಈ ಗೂಡು ಬಿಡೋದು ಅಂತ ನಾವು ಈ ಥರನೇ ಮಾಡ್ತೀನಿ. ನಾನು ಜಾಸ್ತಿ ಮಾಡೋದೆಲ್ಲ ಇದೇ ಥರನೇ, ಯಾಕೆಂದರೆ ನಮಗೂ ಕೂಡ ಟೈಮ್ ಸೇವ್ ಆಗುತ್ತೆ, ಹಾಗೆ ಅವ್ರಿಗೂ ಕೂಡ ಬೇಗ ಕಿತ್ತೋಗೋದಿಲ್ಲ. ಈ ರಿಂಗ್ ಎಲ್ಲ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ದಿನಕ್ಕೆ ಕಿತ್ತು ಬರುತ್ತೆ. ಇದಾದರೆ ನಮಗೆ ಅದು ಕಿತ್ತೋಗೋದಿಲ್ಲ. ನೋಡಿ ಎಷ್ಟು ಗಟ್ಟಿಯಾಗಿ ಕೂತಿರುತ್ತೆ. ಕೇಳಿ, ಆ ಎಲ್ಲ ಕಸ್ಟಮರ್ಗಳು ಒಪ್ಪೋದಿಲ್ಲ. ಅದಕ್ಕೆ ಯಾರು ಹಾಕಿಸ್ತಾರೋ ಅವ್ರಿಗೆ ಹೇಳಿ ಹಾಕ್ಕೊಡಿ. ನಿಮಗೂ ಒಂದು 1/4 ಗಂಟೆ ಕೆಲಸ ಕಡಿಮೆ ಆಗುತ್ತೆ. ಕ್ರಾಸ್ ಪಟ್ಟಿ ಇನ್ವಿಸಿಬಲ್ ಆಗಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಉಪ್ಪಟ್ಟಿ, ರಿಂಗ್ ಪಟ್ಟಿ, ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇರ್ತೀವಲ್ಲ ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತಲೂ ಡೀಟೇಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟನ್ನು ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ, ಅದೇ ರೀತಿ ವಿಡಿಯೋನ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ಸು ಯಾವ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಇದು ಸ್ಲೀವ್ಸ್ ಒಂದೇ ತೋರಿಸ್ತೀನಿ. ಅದಾದಮೇಲೆ ಫಿನಿಶಿಂಗನ್ನು ಯಾವ ರೀತಿ ಮಾಡೋದು, ಈ ರೀತಿ ಕರೆಕ್ಟಾಗಿ ನಾವು ಇಲ್ಲಿ ಸ್ಟಿಚ್ ಹಾಕಿದ್ದೀವಿ ನೋಡಿ, ಇದು ಪ್ಲಸ್ ಮಾರ್ಕಲ್ಲಿ ಬರೋ ಹಾಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.
ನಾನು ತುಂಬ ಮಾತಾಡಿರ್ತೀನಿ, ಯಾರು ಏನೂ ತಿಳ್ಕೊಳ್ಬೇಡಿ. ಹೊಸ್ದಾಗಿ ಕಲಿಯೋರಿಗೆ ಒಂದಲ್ಲ ಅಂದರೆ 2 ಸಲ ಹೇಳ್ಕೊಡ್ಬೇಕು ಅಂತ ನಾನು ಹಾಗೆ ಮಾಡಿರ್ತೀನಿ ಅಷ್ಟೇ. ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ. ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಕಮೆಂಟನ್ನು ಕೂಡ ಹಾಗೆ ಮಾಡಿ.